ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KSRPಯಲ್ಲಿ ಒಂದು ನ್ಯೂ ನೋಟಿಫಿಕೇಶನ್ ಆಗಿದೆ. ಅದು 2025ರಲ್ಲಿ. ಅದರ ಒಂದು ಒಟ್ಟು ಹುದ್ದೆಗಳು ಬಂದುಬಿಟ್ಟು 1500. ಇದಕ್ಕೆ ಒಂದು ಅರ್ಹತೆಗಳು ಏನು ಬೇಕು, ಕ್ವಾಲಿಫಿಕೇಷನು 10th or PUC. ನೆಕ್ಸ್ಟು ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಯಾವಾಗ ಬರಲಿದೆ, ಅದೇ ರೀತಿಯಾಗಿ ಆಯ್ಕೆ ವಿಧಾನ ಯಾವ ರೀತಿ ಇರಲಿದೆ ಮತ್ತು ಫಿಸಿಕಲ್ ಯಾವ ರೀತಿ ಇರಲಿದೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಏನೋ ಇವತ್ತು ನಾವು ತಿಳಿತಾ ಹೋಗೋಣ. ಇದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅದೇ ಈಗ ನಾವು ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ವಿ. ಈ ಒಂದು ನೋಟಿಫಿಕೇಶನ್ ಬಂದು ಈ ಹಿಂದೆ ನೇಮಕಾತಿಯಾಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿದ್ದು, ಬಟ್ ಇದರಲ್ಲಿ ಇರುವಂತೆಯೇ ನಿಮಗೆ ನೋಟಿಫಿಕೇಶನ್ ಇದೇ ರೀತಿಯಲ್ಲಿ ಬರಲಿದೆ. ಬಟ್ ಇದು ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯಾಗಿತ್ತು. ನಿಮ್ಮದು ಕಾನ್ಸ್ಟೇಬಲ್ ನೇಮಕಾತಿಯ ಬಗ್ಗೆ ಹೇಳ್ತಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ನಿಮಗೊಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಸರಿ ಸಹ ಅದನ್ನು ನೀವು www.ksp.gov.in ನಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಇದಕ್ಕೆ ನೀವು ಇನ್ನೊಂದು ಬಂದ್ಬಿಟ್ಟು ಎರಡು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಸ್ಥಳೀಯರಿಂದ ಮತ್ತೊಂದು ಪರ ಸ್ಥಳೀಯರಿಂದ ಅಂತೇಳಿ, ಅಂದರೆ ಕಲ್ಯಾಣ ಕರ್ನಾಟಕದವರು ಮತ್ತು ನಾನ್ ಕಲ್ಯಾಣ ಕರ್ನಾಟಕದವರು ಅವರಿಗೆ 2 ಅವಕಾಶ ಇರ್ತದೆ. 30% ಇದ್ದವರು. ನೆಕ್ಸ್ಟ್ ನಿಮಗೆ ಫೀಸ್ ಬಂದ್ಬಿಟ್ಟು 500 ರೂಪಾಯಿ ಮತ್ತು 150 ರೂಪಾಯಿ ರೀತಿಯಾಗಿ ಫೀಸು. ನೆಕ್ಸ್ಟ್ ನಿಮಗೆ ಕಾಲ್ ಲೆಟರ್ ಬಿಡುಗಡೆ ಮಾಡುವಂಥದ್ದು recruitment.ksp.gov.in ನಲ್ಲಿ ಬಿಡುಗಡೆ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ನಿಮಗೆ ಪೋಸ್ಟ್ ಮತ್ತು ಇಮೇಲ್ಗೆ ಕಳಿಸೋದು. ನೆಕ್ಸ್ಟ್ ಅವಾಗ ಬಿಡುಗಡೆ ಮಾಡಿರುವಂತಹ ಒಂದು ವೇಕೆನ್ಸಿಗಳು, ಬಟ್ ಈಗ ಅಷ್ಟು ವೇಕೆನ್ಸಿಗಳು ಇರೋದು. ನೆಕ್ಸ್ಟ್ ಇಲ್ಲಿ ಈ ಬಾರಿ ನಿಮಗೆ ಬಂದ್ಬಿಟ್ಟು 18 ಏಜ್ ಮೇಲ್ಪಟ್ಟವರೆಲ್ಲರೂ ಅರ್ಜಿಯನ್ನು ಸಲ್ಲಿಸ್ಬೋದು. 18 ಏಜರಿಂದ ಹಿಡಿದು 27 ವಯೋಮಿತಿ ಸಡಿಲಿಕೆಯಿಂದ ಮತ್ತೆ ಹೆಚ್ಚು ಕಡಿಮೆ ಆಗ್ತದೆ. ವಿದ್ಯಾರ್ಹತೆ, ಈ ವಿದ್ಯಾರ್ಹತೆ ಬಂದ್ಬಿಟ್ಟು ಸರಿಸುಮಾರು ಹೀಗಾದರೆ ವಿದ್ಯಾರ್ಥಿ ಬಂದ್ಬಿಟ್ಟು 10th ಪಾಸ್ ಆದರೂ ಪ್ರತಿಯೊಬ್ಬರು ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟು ನಿಮಗೆ ಫಿಸಿಕಲ್ ಟೆಸ್ಟ್ ಎಷ್ಟು ಇರ್ತದೆ ಎಂಬುದನ್ನು ನೋಡಿದರೆ ಹೈಟ್ ಬಂದ್ಬಿಟ್ಟು 170 ಸೆಂಟಿಮೀಟರ್ ಇರಬೇಕು ಬಾಯ್ಸ್ಗೆ. ನೆಕ್ಸ್ಟು ಮಾಜಿ ಸೈನಿಕರಿಗೆ ಯಾವುದೇ ಒಂದು ಅನ್ವಯಿಸೋದಿಲ್ಲ. ನೆಕ್ಸ್ಟು ಸೇವಾನಿರತ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟ್ರು, ಮಹಿಳಾ ಅಭ್ಯರ್ಥಿಗಳಿಗೆ 158 ಸೆಂಟಿಮೀಟರ್. ಸಿವಿಲು CRDRಗಿಂತ ಅತಿ ಹೆಚ್ಚು ಹೈಟನ್ನು ಈ ಒಂದು KSRPಯಲ್ಲಿ ಇರ್ತದೆ. ಈ ಒಂದು ಕಾರಣಕ್ಕಾಗಿ ಕಾಂಪಿಟೇಷನ್ ಸಹ ಈ ಒಂದು ಇದರಲ್ಲಿ ಕಡಿಮೆ ಇರ್ತದೆ. ಎದೆ ಸುತ್ತಳತೆ 86 ಸೆಂಟಿಮೀಟ್ರ್. ನೆಕ್ಸ್ಟ್ ಬಂದ್ಬಿಟ್ಟು ಮಹಿಳೆಯರಿಗೆ ವೇಟ್ ಬಂದ್ಬಿಟ್ಟು 150 kg. ನೆಕ್ಸ್ಟ್ ಬಂದ್ಬಿಟ್ಟು ಎಂಡೋರೆನ್ಸ್ ಟೆಸ್ಟ್ ಬಂದ್ಬಿಟ್ಟು ನಿಮಗೆ ಬಾಯ್ಸ್ಗೆ 1600 ಮೀಟ್ರ್ ಇರ್ತದೆ. 6 ನಿಮಿಷ 30 ಸೆಕೆಂಡಲ್ಲಿ ಕೊಡಬೇಕು. ಉದಜಿಗಿತ ಅಥವಾ ಎತ್ತರ ಜಿಗಿತದಲ್ಲಿ 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಉದಜಿಗಿತ ಮಾಡಬೇಕು. ಇಲ್ಲ ಅಂತಂದರೆ 1.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಎತ್ತರ ಜಿಗಿತ ಏನಾದರೂ ಮಾಡಬೇಕು. ಗುಂಡು ಎಸೆತ 3 ಅವಕಾಶ ಇರ್ತದೆ. 7.26 ಕಿಲೋ 5.6 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಅಭ್ಯರ್ಥಿಗಳಿಗೆ 4 ಮೀಟರ್ ಊಟ ಇರ್ತದೆ. 5 ನಿಮಿಷ. ಉದಜಿಗಿತ ಅಥವಾ ಎತ್ತರ ಜಿಗಿತ ಮಾಡಿದರೆ ನೀವು 2.50 ಮೀಟರ್ಗಿಂತ ಕಡಿಮೆ ಜಿಗಿಬೇಕು. ನೆಕ್ಸ್ಟ್ ಎತ್ತರ ಜಿಗಿತ 0.90 ಮೀಟರ್. ಗುಂಡು 4 kg ಇರ್ತದೆ. 3.75 ಮೀಟರ್ ಕಡಿಮೆ ಅಂತ ನೀವು ಅದನ್ನು ಎಸೆಬೇಕು. ಈ ರೀತಿಯಾಗಿ ಹಲವಾರು ರೀತಿಯಾದಂತಹ ಒಂದು ಕೊಟ್ಟಿರುವಂಥದ್ದು. ಬಟ್ ನಾನು ಹೇಳುವಂತೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು 10th ಇರ್ತದೆ. ಇದರ ಒಂದು ನೋಟಿಫಿಕೇಷನ್ ಬರುವಂಥದ್ದು ಸಾಧ್ಯತೆ ಇರುವಂಥದ್ದು ಮಾರ್ಚಲ್ಲಿ ಬರುವಂಥ ಸಾಧ್ಯತೆ. ಎಲ್ಲ ಒಂದು ಒಳಗೆ ಎಲ್ಲ ಮುಗಿತು ಅಂತಂದ್ರೆ ಮಾರ್ಚಲ್ಲಿ ಅಥವಾ ಏಪ್ರಿಲಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ನೆಕ್ಸ್ಟ್ ಹೈಟು ಇದಕ್ಕೆ ಜಾಸ್ತಿ ಇರೋ ಕಾರಣ ಇದಕ್ಕೆ ಕಡಿಮೆ ಒಂದು ಕಾಂಪಿಟೇಷನ್ ಇರ್ತದೆ. ಯಾಕಪ್ಪ ಅಂತಂದರೆ ಫಿಸಿಕಲಲ್ಲಿಯೇ ಎಲ್ಲರೂ ಹೋಗ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಬೆಟಾಲಿಯನ್ ವೈಸು ಬರೆಯುವಂತಹ ನೋಟಿಫಿಕೇಷನ್ ಆಗಿರ್ತದೆ. ಉತ್ತಮವಾದಂತಹ ಒಂದು ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಅರ್ಜಿ ಸಲ್ಲಿಸುವಂತಹ ಒಂದು ಹುದ್ದೆಗಳು ಆಗಿರ್ತವೆ. ಒಟ್ಟು ವೇಕೆನ್ಸಿಗಳು ಬಂದು ಈ ಸರಿ 1500 ಪ್ಲಸ್ ವೇಕೆನ್ಸಿಗಳಿರಲಿದೆ KSRPಯಲ್ಲಿ.
ಶೀಘ್ರದಲ್ಲಿ ಬರಲಿದೆ ಈ KSRP ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೂ ಏನಾದರೂ ಇದರ ಬಗ್ಗೆ ಮಿಸ್ ಮಾಡಿದರೆ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ.